ಎಸ್ ಶ್ರೀರಾಮುಲು ಕೋಟೆಗೆ ಮತ್ತೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಒಮ್ಮೆ ಚಾಲೆಂಜ್ ಮೇಲೆ ಗೆಲ್ಲಿಸಿದ್ರು, ಬೈ ಎಲೆಕ್ಷನ್ ಅಲ್ಲಿ ಉಗ್ರಪ್ಪ ಗೆಲುವನ್ನ ಕಂಡಿದ್ರು. ಈ ಬಾರಿ ಏನಾಗುತ್ತೆ ಬಳ್ಳಾರಿ ಎಲೆಕ್ಷನ್ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಮ್ಮೆ ಚಾಲೆಂಜ್ ಮೇಲೆ ಗೆಲ್ಲಿಸಿದ್ರು ಡಿಕೆ ಶಿವಕುಮಾರ್ ಅವರು. ಅದ್ಯಾವ ರೀತಿಯಾಗಿ ಬಿಜೆಪಿ ಅವ್ರು ಗೆಲ್ತಾರೆ ನೋಡೇ ಬಿಡೋಣ ಅನ್ನುವ ಚಾಲೆಂಜ್ ಅನ್ನ ಹಾಕಿದ್ದನ್ನ ಆ ಒಂದು ಚಾಲೆಂಜ್ ಅಲ್ಲಿ ಯಶಸ್ಸನ್ನ ಕೂಡ ಕಂಡ್ರು. ಚುನಾವಣೆ ಘೋಷಣೆ ನಂತರ ಮೊದಲ ಭೇಟಿಯನ್ನ ಮಾಡ್ತಾ ಇದ್ದಾರೆ ಬಳ್ಳಾರಿಗೆ. ಸಂಡೂರಿನಿಂದಲೇ ಡಿಕೆಶಿ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಏಕಾಂಗಿ ಉಗ್ರಪ್ಪಗೆ ಡಿಕೆಶಿ ಅವರ ಅಭಯವಿದೆ. ನಾನಿದ್ದೇನು ಸುಮ್ನಿರಪ್ಪ, ನಾನ್ ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ಬಳ್ಳಾರಿ ಕೈ ಬಣಗಳಿಂದ ಉಗ್ರಪ್ಪ ಏಕಾಂಗಿ ಆಗಿದ್ರು. ಏಕೆಂದ್ರೆ ಅಲ್ಲಿ ಒಬ್ರಿಗೊಬ್ರು ಕಿತ್ತಾಡ್ಕೊಂಡಿರೋದನ್ನ ಕೂಡ ನೋಡಿದೀವಿ. ಬಿಜೆಪಿ ಸೇರಿದ್ದಾರೆ, ನಾಗೇಂದ್ರ ಅವರ ಸಹೋದರ ಬಡಿದಾಡಿಕೊಂಡಿದ್ದಾರೆ ಶಾಸಕರಿಬ್ಬರು ಕೂಡ. ಅವರಿಬ್ಬರು ಈಗ ಆಲ್ರೆಡಿ ದೂರ ಇರುವಂತದ್ದು. ಮತ್ತೊಂದ್ ಕಡೆ ಬಿಜೆಪಿಗೆ ಆಗುವಂತ ಲಾಭವನ್ನ ತಡೆಯಲು ತಂತ್ರವನ್ನ ಕೂಡ ರೂಪಿಸಲಾಗ್ತಾ ಇದೆ. ಗಣಿನಾಡಲ್ಲಿ ಡಿಕೆಶಿ ಎಣಿತಾ ಇದ್ದಾರೆ, ದೊಡ್ಡ ಜಾಲವನ್ನ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಮತ್ತೆ ಶುರು ಮಾಡಿದ್ರು ಶ್ರೀರಾಮುಲು ಅಣ್ಣ ಅನ್ನುವ ಡೈಲಾಗ್. ಯಾವ ರೀತಿಯಾಗಿತ್ತು ಉಪಚುನಾವಣೆಯಲ್ಲಿ ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ರಿ. ಇಂದಿನಿಂದ ಬಳ್ಳಾರಿಯಲ್ಲಿ ಮತ್ತೆ ಡಿಕೆಶಿ ಅಂತೆ ಹವಾ ಮುಂದುವರಿಯುತ್ತಾ ಉಗ್ರಪ್ಪ ಗೆಲ್ಲಿಸಲು ಡಿಕೆಶಿ ಟೀಮ್ ನಿಂದ ಪರಿಶ್ರಮವನ್ನ ಹಾಕಲಾಗ್ತಾ ಇದೆ. ಹೇಗಾದ್ರೂ ಮಾಡಿ ಈ ಬಾರಿ ಗೆಲ್ಲಿಸ್ಕೊಡ್ಬೇಕು ಅಂತ ಮತ್ತೆ ಶುರು ಮಾಡಿದ್ದಾರೆ ಶ್ರೀರಾಮುಲು ಅಣ್ಣ ಅವರೇ ಅನ್ನುವ ಮಾತುಗಳನ್ನ. ಇನ್ನೊಂದ್ ಕಡೆ ಬಿಜೆಪಿ ಕೂಡ ದೊಡ್ಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಮತ್ತು ಶ್ರೀರಾಮುಲು ಅವರ ನೇತೃತ್ವದಲ್ಲಿ. ಒಟ್ಟಲ್ಲಿ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ 2.5 ಲಕ್ಷ ಲೀಡ್ ನಲ್ಲಿ ವಿನ್ ಮಾಡಿಸಿದ್ರು ಉಗ್ರಪ್ಪ ಅವರನ್ನ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಈ ಬಾರಿ ಎಲ್ಲೋ ಒಂದ್ ಕಡೆ ಉಗ್ರಪ್ಪ ಅವರು ಒಂಟಿ ಆಗ್ತಾ ಇದ್ದಾರೆ, ಗೆಲುವು ಅಷ್ಟು ಈಸಿ ಇಲ್ಲ ಅಂತ ಹೇಳ್ತಾ ಇದ್ರು. ಡಿಕೆಶಿ ಮತ್ತೆ ಎಂಟ್ರಿ ಯಾವ ರೀತಿಯಾಗಿ ಉಗ್ರಪ್ಪ ಗೆಲುವಿಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡಬಹುದು ಅಂತ? ಪೃಥ್ವಿರಾಜ್, ಸಹಜವಾಗಿ ಬಳ್ಳಾರಿಗೆ ಸಚಿವ ಡಿಕೆ ಶಿವಕುಮಾರ್ ಅನಿವಾರ್ಯ ಆಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ನಡೆದಂತ ಚುನಾವಣೆಗಳಿಗೆ ಚುನಾವಣಾ ನೇತೃತ್ವವನ್ನು ವಹಿಸಿ ಬಿಜೆಪಿ ಭದ್ರಕೋಟೆಯಾಗಿದ್ದಂಥ ಬಳ್ಳಾರಿಯನ್ನ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮತ್ತೆ ಮಾರ್ಪಾಡು ಮಾಡಿಕೊಳ್ಳಿಕ್ಕೆ ಸಚಿವ ಡಿಕೆ ಶಿವಕುಮಾರ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಯಾಕಂದ್ರೆ ಇಲ್ಲಿ ಮನೆಯೊಂದು 8 ಬಾಗಿಲನ್ನ ರೀತಿಯಾಗಿ ಕಾಂಗ್ರೆಸ್ ನಾಯಕರ ಪಡೆಗಳೇ ಬೇರೆ ಬೇರೆ ರೀತಿಯಾಗಿದ್ದು, ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಿನಲ್ಲಿ ಏನು ಪ್ರದರ್ಶನ ಮಾಡಿ ಇಲ್ಲಿ ಪ್ರಚಾರ ಮಾಡೋದು ಅಷ್ಟು ಸುಲಭದ ಮಾತಾಗಿದ್ರು. ಆದರೆ ಕಳೆದ ಉಪಚುನಾವಣೆಯಲ್ಲಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲ ರೀತಿಯಾದಂಥ ಕಾರ್ಯತಂತ್ರಗಳನ್ನು ತನ್ನದೇ ಆದ ಸ್ಟೈಲ್ನಲ್ಲಿ ಮಾಡುವ ಮೂಲಕ ಭರ್ಜರಿಯಾಗಿ ಐತಿಹಾಸಿಕ ಗೆಲುವನ್ನ ಸಾಧಿಸಿತ್ತು ಕಾಂಗ್ರೆಸ್. ಇದು ಬಿಜೆಪಿಗೆ ಭಾರಿ ಮುಖಭಂಗ ಕೂಡ ಆಗಿತ್ತು. ಈ ಕಾರಣಕ್ಕಾಗಿ ಶ್ರೀರಾಮುಲು ಅವರು ಈ ಬಾರಿ ತಮ್ಮ ವಲಯದಲ್ಲಿರುವಂತಹ ಅಭ್ಯರ್ಥಿಯನ್ನ ಏನು ಘೋಷಣೆ ಮಾಡದೆ ಹೊರಗಡೆಯಿಂದ ಅಭ್ಯರ್ಥಿಯನ್ನ ಕರೆದುಕೊಂಡು ಬಂದಿದ್ದಾರೆ. ಅದು ಲಿಕ್ಕರ್ ದೊರೆ. ಆ ಮೂಲಕ ಇಲ್ಲಿ ಹಣದ ಪ್ರಭಾವನ ಕೂಡ ಹೆಚ್ಚಾಗ್ತದೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಈ ಹಿಂದೆ ರೆಡ್ಡಿ ಸಹೋದರರೆಲ್ಲರೂ ಕೂಡ ಜನರಿಗೆ ದುಡ್ಡನ್ನು ಕೊಟ್ಟು ಜನರ ಹಣದ ವಾಸನೆಯನ್ನು ತೋರಿಸಿದ್ರು. ಅದೇ ರೀತಿಯಾದಂಥ ಪರಿಸ್ಥಿತಿ ಈ ಬಾರಿನೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಕಳೆದ 3 ತಿಂಗಳಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ಬೇರೆ ರೀತಿಯಾದಂಥ ಭಿನ್ನ ಪರಿಸ್ಥಿತಿ ಇದೆ. ಯಾಕಂದರೆ ರೆಸಾರ್ಟ್ನಲ್ಲಿ ಬಡದಾಟ ಆಗಿರುವಂಥ ಶಾಸಕರು ಇಬ್ಬರು ಕೂಡ ಬೇರೆ ರೀತಿಯಾದರೆ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ. ಇನ್ನು ಅತೃಪ್ತ ಶಾಸಕ ನಾಗೇಂದ್ರ ಅವರು ಕೂಡ ಗೈರಾಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ಘೋಷಣೆ ನಂತರ ಸಂಡೂರಿನಲ್ಲಿ ಪ್ರಥಮ ಬಾರಿಗೆ ಇಂದು 11 ಗಂಟೆಗೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಯಾವ್ಯಾವ ಕಾರ್ಯತಂತ್ರಗಳನ್ನು ಮಾಡಬೇಕು, ಈ ಬಾರಿನೂ ಕೂಡ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾದಂಥ ಪಾತ್ರ ಇವತ್ತಿನ ಸಮಾವೇಶ ನಡ್ಕೊಳ್ಳಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.